ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 5 ಜೂನ್ 2024 ಎಲೆಕ್ಷನ್ ರಿಸಲ್ಟ್ ಬಂದಿದೆ, ಅಂದರೆ ಚುನಾವಣೆ ಫಲಿತಾಂಶ ಬಂದಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ತಿಳ್ಕೊಂಬರೋಣ ಬನ್ನಿ. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ಅತಿ ಹೆಚ್ಚಾಗಿ ಏರಿಕೆನೇ ಆಗಿದೆ. ನಿನ್ನೆ ಹೆಚ್ಚು ಕಡಿಮೆ ಕುಸಿತನೇ ಕಂಡಿತು ನಮ್ಮ ಶೇರ್ ಮಾರ್ಕೆಟು. ಅಂದರೆ ಏನು ಎಲೆಕ್ಷನ್ ರಿಸಲ್ಟ್ ಬಂತು, ಯಾವ ಥರ ಒಂದು ಮೆಜಾರಿಟಿ ಬರಲಿಲ್ಲ ರೂಲಿಂಗ್ ಪಾರ್ಟಿಗೆ, ಬಟ್ ಅಲೈನ್ಸ್ ಮಾಡಿಕೊಂಡು ಅವರು ಸರ್ಕಾರ ಏನಾರ ರಚನೆ ಮಾಡಿದ್ರೆ ಅಂತ ಒಂದು ಇದರಲ್ಲಿ ಒಂದು ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ಬದಲಾವಣೆ ನಾವು ನೋಡೋಕ್ಕೆ ಕಾಣಿಸ್ತು. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,620.35ಕ್ಕೆ, ಅಂದರೆ ಸುಮಾರು 735 ರೂಪಾಯಿ 735 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ 3.36% ಅಷ್ಟು ಏರಿಕೆ ಆಗಿದೆ. ಇದು ಒಂದು ದಾಖಲೆ ಏರಿಕೆ ಅನ್ಬೋದು. ಆದರೆ ನಿನ್ನೆ ಒಂದು ತುಂಬ ದೊಡ್ಡ ಕುಸಿತ ಕಂಡಿದೆ ನಮ್ಮ ಶೇರ್ ಮಾರ್ಕೆಟ್, ಅಂದರೆ 1379 ಪಾಯಿಂಟ್ಸು ಒಂದು ಕುಸಿತ ಕಂಡಿದೆ. ಅಂದರೆ ಏನು ಮೋದಿ ಸರ್ಕಾರ ಕಂಟಿನ್ಯೂಯೇಷನ್ ಆಗುತ್ತೆ, ಆದರೆ ವಿತ್ ಅಲೈನ್ಸ್ ಕಂಟಿನ್ಯೂ ಆದ್ರೂ ಒಂದು ಆಪರ್ಚುನಿಟಿ ಇದೆ ಶೇರ್ ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಅನ್ನೋ ಒಂದು ಸೆಂಟಿಮೆಂಟಿಂದ ಇದು ಹೋಗ್ತಾ ಇದೆ. ಇದರಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ, ಮುಂದೆ ನೋಡಬೇಕೇನಾಗುತ್ತೆ ಅಂತ. ಅದೇ ರೀತಿ BSE ಸೆನ್ಸೆಕ್ಸ್ ನಾವು ನೋಡೋದಾದರೆ ಸುಮಾರು ಇದು 74,382.24ಕ್ಕೆ ಇವತ್ತು ಕ್ಲೋಸ್ ಆಯಿತು. ಅಂದರೆ ಸುಮಾರು 2,303.20 ಪಾಯಿಂಟ್ಸ್, ಅಂದರೆ 3.2% ಅಷ್ಟು ಏರಿಕೆ ಆಗಿದೆ. ಇದು ಒಂದು ಒಳ್ಳೆ ಏರಿಕೆ ಅನ್ಬೋದು. ಆದರೆ ನಿನ್ನೆ ಒಂದು ಅತಿ ದೊಡ್ಡ ಕುಸಿದಿದೆ, ಇದರಿಂದ ಒಂದು ಸ್ವಲ್ಪ ರಿಕವರಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ವೊಡಾಫೋನ್ ಐಡಿಯಾ, ಇದರಲ್ಲಿ ಇವತ್ತು ಸುಮಾರು 12.5% ಅಷ್ಟು ಏರಿಕೆ ಆಗಿದೆ. ಅಂದರೆ ₹1.65 ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ಅಡಾನಿ ಎಂಟರ್ಪ್ರೈಸಸ್ ನಿನ್ನೆ ನೋಡ್ಬೋದಾಯಿತು, ಒಂದು ದೊಡ್ಡ ಕುಸಿತನೇ ಕಂಡಿತ್ತು. ಇದರಲ್ಲಿ ಸುಮಾರು ಒಂದು 6% ಅಷ್ಟು ಏರಿಕೆ ಆಗಿದೆ ಇವತ್ತು ಅಡಾನಿ ಎಂಟರ್ಪ್ರೈಸಸ್. ಹಾಗೆ ಅಡಾನಿ ಪವರ್ ಸುಮಾರು ₹3.70 ಅಷ್ಟು ಇವತ್ತು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸು ಅಷ್ಟೇ ನಿನ್ನೆ ನೋಡ್ಬೋದಾಗಿತ್ತು, ಇದರಲ್ಲಿ ಒಂದು ದೊಡ್ಡ ಕುಸಿತ ಆಗಿತ್ತು. ಇವತ್ತು ಇದರಲ್ಲಿ ಒಂದು ಸ್ವಲ್ಪ ಚೇತರಿಸ್ಕೊಂಡಿದೆ ಅಂತ ಹೇಳ್ಬೋದು. ಸುಮಾರು 8.46%, ಅಂದರೆ ₹105.65 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್, ಇದು ಒಂದು ಟ್ರೆಂಡಿಂಗ್ ಶೇರ್, ಇದರಲ್ಲಿ ಸುಮಾರು ಒಂದು 60 ಪೈಸೆ ಅಷ್ಟು ಏರಿಕೆ ಆಗಿದೆ, ಅಂದರೆ ಒಂದು 3% ಅಷ್ಟು ಏರಿಕೆ ಆಗಿದೆ. IRFC ಇದರಲ್ಲಿ ಸುಮಾರು ₹1.50 ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಇವತ್ತು ಏನಾಯಿತು ಅಂತ ಹೇಳಿದ್ರೆ, ಇವತ್ತು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಸ್ಗಳು ಚೆನ್ನಾಗೇ ಮಾಡಿದೆ. ಅಡಾನಿ ಪೋರ್ಟ್ಸ್ ನೋಡೋದಾದರೆ ₹105 ಅಷ್ಟು ಏರಿಕೆ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ ನೋಡಿದ್ರೆ ₹109.45 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಚೆನ್ನಾಗಿ ಮಾಡಿದೆ, ₹46.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಹೀರೋ ಮೋಟರ್ ಕಾಪ್ ₹347.80 ಅಷ್ಟು ಏರಿಕೆ ಆಗಿದೆ. ಈ ಒಂದು ಕುಸಿತ ಟೈಮಲ್ಲೂ ಇದು ಒಂದು ಒಳ್ಳೆಯ ಏರಿಕೆ ಆಗಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಮಹೇಂದ್ರ ಆ್ಯಂಡ್ ಮಹೇಂದ್ರ ನೋಡಿದರೆ ₹168 ಅಷ್ಟು, ಟಾಟಾ ಸ್ಟೀಲ್ ₹10.25 ಅಷ್ಟು ಏರಿಕೆ ಆಗಿದೆ. ಅಡಾನಿ ಎಂಟರ್ಪ್ರೈಸಸ್ ಒಂದು ರಿಕವರಿ ಹತ್ರ ಹೋಗ್ತಾ ಇದೆ, ಸ್ವಲ್ಪ ರಿಕವರಿ ಮಾಡ್ಕೊಂಡು ₹174.10 ಅಷ್ಟು. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಬಜಾಜ್ ಫಿನಾನ್ಸ್, ಕೋಟಕ್ ಬ್ಯಾಂಕ್, ONGC, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್ಗಳಲ್ಲಿ ಏರಿಕೆ ಇದೆ. JSW ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, ಕೋಲ್ ಇಂಡಿಯಾ, ಡಿವಿಸ್ ಲ್ಯಾಬೊರೇಟರೀಸ್, ಸನ್ ಫಾರ್ಮಾಸ್ಯೂಟಿಕಲ್, ಹಾಗೆ ಬಜಾಜ್ ಆಟೋ, SBI ಲೈಫ್ ಇನ್ಶೂರೆನ್ಸ್ನಲ್ಲಿ ಏರಿಕೆ ಆಗಿದೆ. ಅಂದರೆ 3 ಜೂನ್ನಲ್ಲಿ ಏನು ಆಗಿತ್ತು ಅಂದರೆ ಎಕ್ಸಿಟ್ ಪೋಲು ಚೆನ್ನಾಗಿ ಬಂದಿತ್ತು ಅಂತ ಒಂದು ತುಂಬಾ ಏರಿಕೆ ಆಯಿತು. ಸುಮಾರು ಅವತ್ತು ಒಂದು 700 ಪಾಯಿಂಟ್ಸ್ ಅಷ್ಟು ನಿಫ್ಟಿ 50ನಲ್ಲಿ ಏರಿಕೆ ಆಯಿತು. ಬಟ್ ಏನು ರಿಸಲ್ಟ್ ಡೇ ಏನು ಬಂತು 4ನೇ ತಾರೀಕು ಜೂನ್, ಅವತ್ತು ಒಂದು ದೊಡ್ಡ ಕುಸಿತನೇ ಆಗಿತ್ತು. ಮತ್ತು ಇವತ್ತು ಸ್ವಲ್ಪ ರಿಕವರಿ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತು 5 ಜೂನ್ ಅಡಾನಿ ಗ್ರೂಪ್ ಸ್ಟಾಕ್ಸ್ನಲ್ಲಿ ಸುಮಾರು 1.25 ಲಕ್ಷ ಕೋಟಿಯಷ್ಟು ಇವತ್ತು ಗೇನ್ ಆಗಿದೆ. ನಿನ್ನೆ ಒಂದು ದೊಡ್ಡ ಕುಸಿತ ಆಗಿತ್ತು, ಆದರೆ ಇವತ್ತು ಸ್ವಲ್ಪ ಚೇತರಿಸ್ಕೊಂಡಿದೆ ಅಂತ ಹೇಳ್ಬೋದು. 1.2 ಲಕ್ಷ ಕೋಟಿ ರೂಪಾಯಿಯಷ್ಟು ಇವತ್ತು ಗೇನ್ ಆಗಿದೆ. ಹಾಗೆ ಪಬ್ಲಿಕ್ ಸೆಕ್ಟರ್ಸ್ಗಳ ಬಗ್ಗೆ ಏನಾಗುತ್ತೆ ಇನ್ನು ಮುಂದೆ ಅಂದರೆ ತುಂಬಾ ಒಂದು ಕಾನ್ಫಿಡೆನ್ಸ್ ಇಲ್ಲ. ಏನು ಅಲೈನ್ಸಲ್ಲಿ ಸರ್ಕಾರ ಬರೋದಕ್ಕೂ ಒಂದು ಸರ್ಕಾರ ಮೆಜಾರಿಟಿ ಬಂದು ಶೇರ್ ಮಾರ್ಕೆಟ್ನ ನಡೆಸೋದು, ಇನ್ಫ್ಲುಯೆನ್ಸ್ ಶೇರ್ ಮಾರ್ಕೆಟ್ ಮೇಲೆ ಬೇರೆ ಥರ ಇನ್ಫ್ಲುಯೆನ್ಸ್ ಇರುತ್ತೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು, ಪಬ್ಲಿಕ್ ಬ್ಯಾಂಕ್ಸು, ಪಬ್ಲಿಕ್ ಕಂಪನೀಸು, ಡಿಫೆನ್ಸ್, ಇದರಲ್ಲಿ ಒಂದು ಸ್ವಲ್ಪ ಅಂದ್ಕೊಂಡಷ್ಟು ಒಂದು ಬರುತ್ತೆ ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ. ಬಟ್ ಇದು ಶೇರ್ ಮಾರ್ಕೆಟ್ ಏನಾರ ಆಗ್ಬೋದು. ಅದೇ ರೀತಿ ಹೊಸ ಗೌರ್ಮೆಂಟ್ ಫಾರ್ಮೇಷನ್ ಆದಮೇಲೆ ಒಂದು 100 ದಿವಸದ್ದು ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ಏನಿರುತ್ತೆ, ಬಜೆಟ್ ಏನಿರುತ್ತೆ, ಅವ್ರದ್ದು ಏನೇನು ಪ್ಲ್ಯಾನ್ ಇರುತ್ತೆ ಅಂತ ಅದು ನೋಡಿಕೊಂಡು ಅದು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಸಖತ್ ಇನ್ಫ್ಲೂಯೆನ್ಸ್ ಮಾಡೋದು, ಪ್ರಭಾವ ಬೀರುತ್ತೆ. ಆಮೇಲೆ ಓವರ್ ವ್ಯಾಲ್ಯೂಯೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಶೇರ್ ಮಾರ್ಕೆಟಿಗೆ ಅಂತ ದೊಡ್ಡ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಆಮೇಲೆ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಬೋದಿತ್ತು, ನೆನ್ನೆ ಪ್ರಾಫಿಟ್ ಬುಕ್ಕಿಂಗ್ ಹೆಂಗಾಯಿತು ಅಂತ ಅದನ್ನು ನಾವು ನೋಡ್ಬೋದ್ವಿ. ಅಂದರೆ ಇಲ್ಲಿ ಮೇನ್ ನಮಗೆ ಗಮನ ಸಿಕ್ಕಿದ್ದು ಅಂತ ಹೇಳಿದ್ರೆ, ನಿನ್ನೆ ಒಂದು FMCG ಕಂಪ್ನಿಗಳಿಗೆ, ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಏನು ಹೇಳ್ತೀವಿ, ವೇಗವಾಗಿ ಚಲಿಸುವ ಗ್ರಾಹಕ ಸರಕುಗಳು, ಅದನ್ನು ತಿರುಗಿ ನೋಡೋಂಗೆ ಮಾಡ್ತು ಅಂತ ಹೇಳ್ಬೋದು ನಿನ್ನೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ನೆಸ್ಲೆ ಇರ್ಬೋದು, ನೆಸ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಬ್ರಿಟನ್, ಇನ್ನೂ ತುಂಬ FMCGಗಳಿದೆ. ಇದರಲ್ಲಿ ಮೇನ್ ಇದನ್ನು ನಾವು 3ರಲ್ಲಿ ತೊಗೊಂಡ್ರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಇವತ್ತು. ನೋಡಿದ್ರೆ ನೆಸ್ಲೆ ಇಂಡಿಯಾ ಒಂದು 5 ವರ್ಷದಲ್ಲಿ ಸುಮಾರು 117% ಅಷ್ಟು ರಿಟರ್ನ್ ಕೊಟ್ಟಿದೆ. ಅಂದರೆ ₹2,500 ಇವಾಗ ನಡೀತಾ ಇದೆ. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ₹2,500 ಆಯಿತು. ಅದೇ ರೀತಿ ಒಂದು 2010ರಲ್ಲಿ ಇದು ನೋಡೋದಾದರೆ ಎಷ್ಟಿತ್ತು ಅಂತ ಹೇಳಿದ್ರೆ ₹249 ಇತ್ತು. ಇವಾಗ ಇದು ₹2,500 ಇದೆ. ಅಂದರೆ 2010ರಿಂದ ಇವಾಗ ನೋಡಿದ್ರೆ ಸುಮಾರು 902% ಅಷ್ಟು ಒಂದು
ರಿಟರ್ನ್ ಕೊಟ್ಟಿರೋದು ಒಂದು FMCG ಕಂಪನಿ ಅಂತಲೇ ಹೇಳ್ಬೋದು. ಹಾಗೆ ಬ್ರಿಟಾನಿಯಾನು ಅಷ್ಟೇ ನೋಡೋದಾದರೆ ಒಂದು ಒಳ್ಳೆ ಸ್ಟೆಬಿಲಿಟಿನಲ್ಲೇ ಕೊಟ್ಟಿದೆ. ಇದನ್ನು ಅಷ್ಟೇ ಒಂದು ಒಳ್ಳೆ ಮೂಮೆಂಟು ಸ್ಟೇಬಲ್ ಆಗಿ ಒಂದು ಏರ್ಕೊಂಡು ಹೋಗಿದೆ. ಇದು ಸುಮಾರು 88% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ 5 ವರ್ಷದಲ್ಲಿ. ಇವಾಗ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 5474 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ. ಇದು ಸುಮಾರು 2019ರಲ್ಲಿ 2899 ರೂಪಾಯಿ ಹೆಚ್ಚು ಕಡಿಮೆ ಆ ರೇಂಜಲ್ಲಿ ಇದು ಟ್ರೇಡ್ ನಡೀತಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡಿದರೆ ಇದು 5 ವರ್ಷದಲ್ಲಿ ಸುಮಾರು 343% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅಂದರೆ 2019ರಲ್ಲಿ 257 ರೂಪಾಯಿ ಇದ್ದಿದ್ದು ಇವಾಗ 1139 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ. FMCGಗಳನ್ನ ಇವಾಗ ನಾವು ಅಂದರೆ ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ನಾವು ಒಂದು ಸ್ವಲ್ಪ ಡೈವರ್ಸಿಫಿಕೇಷನ್ ಮಾಡಬೇಕು. ಅಂದರೆ ಬೇರೆ ಬೇರೆ ಒಂದು ಸೆಕ್ಟರ್ಸ್ಗಳ ಶೇರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ಯಾವುದೋ ಓವರ್ ವ್ಯಾಲ್ಯೂಷನ್ ಇರೋದು ಎಲ್ಲ ನಡೀತಾ ಇದೆ ಅಂತ ಅದ್ರ ಹಿಂದೆಯೇ ನಾವು ಓಡೋದ್ರೆ ಒಂದು ಕುಸಿತ ಅಂದರೆ ರಿಸ್ಕ್ ಟು ರಿವಾರ್ಡ್ ಅಂತ ಏನು ಹೇಳ್ತೀವಿ ಅಷ್ಟೇ ರಿಸ್ಕ್ಗಳನ್ನು ಇದೆ ಅಂತ ನಿನ್ನೆ ಒಂದು ಪಾಠ ಕಲಿಸ್ಕೊಡ್ತು ಅಂತಲೇ ಹೇಳ್ಬೋದು. ಹಾಗೆ ನಾವು ಶೇರ್ಸ್ಗಳು ತೊಗೊಳಕ್ಕಾಗಲ್ಲ, ಸ್ಟಾಕ್ಸ್ಗಳು ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್ಗಳಿದೆ. FMCGದು ಪರ್ಟಿಕ್ಯುಲರಾಗಿ FMCGದು ಮ್ಯೂಚುವಲ್ ಫಂಡ್ಸ್ ಇದೆ ಅಂದರೆ ಹೌದು, ಅದರಲ್ಲೂ FMCGದೆ ಪರ್ಟಿಕ್ಯುಲರ್ ಆಗಿದೆ. ಒಂದು SBI ಕನ್ಸಪ್ಷನ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಅಂತಲೇ ಇದೆ. ಆಮೇಲೆ ICICI ಪ್ರೊಡೆನ್ಷಿಯಲ್ FMCG ಫಂಡ್ ಅಂತಲೇ ಇದೆ. ಇದು FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಸೆಕ್ಟರ್ನಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋ ಒಂದು ಮ್ಯೂಚುವಲ್ ಫಂಡ್ಸ್ಗಳಿರುತ್ತೆ. ಮತ್ತು ಇಂಡೆಕ್ಸ್ ಫಂಡ್ಗಳಂತ ಇರುತ್ತೆ ಮ್ಯೂಚುವಲ್ ಫಂಡಲ್ಲಿ. ಅದು ಏನು ನಾವು ನಿಫ್ಟಿ 50 ಇಂಡೆಕ್ಸ್ಗಳ ಏನು ಕಂಪ್ನಿಗಳಿದೆ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋ ಕಂಪ್ನಿಗಳಿರುತ್ತೆ. ಮ್ಯೂಚುವಲ್ ಫಂಡ್ಸಲ್ಲಿ ಹಲವಾರು ಥರ ಇದೆ. ಇದರಲ್ಲಿ FMCG ಸೆಕ್ಟರ್ಸ್ನಲ್ಲಿ ಮಾಡೋದಂದರೆ ಇದಿದೆ. ಇನ್ನೂ ತುಂಬಾ ಇದೆ. ಯಾರು ಶೇರ್ಗಳು ತೊಗೊಳಕ್ಕಲ್ಲ, ಸ್ಟಾಕ್ಗಳು ತೊಗೊಳ್ಳೋ ಶಾರ್ಟ್ ಟರ್ಮು, ಮಿಡ್ ಟರ್ಮು, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಇದನ್ನು ಸ್ವಲ್ಪ ಬೇರೆದ್ರಲ್ಲಿ ಬ್ಯುಸಿ ಇರ್ತಾರೆ ಅಂದರೆ ಈ ಫಂಡ್ಗಳನ್ನ ಸ್ವಲ್ಪ ಕನ್ಸಿಡರ್ ಮಾಡ್ಬೋದು. ಇದನ್ನು ಸ್ವಲ್ಪ ರಿಟರ್ನ್ ಕೊಟ್ಟಿದೆ. ಅಂದರೆ ಇಷ್ಟು ತಿಂಗಳು ಅಂತ ಇರುತ್ತೆ, ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಸಡನ್ನಾಗಿ ಹೋಗಿ ಮಾರಕ್ಕೆ ಹೋದರೆ ಇಷ್ಟು ಅಂತ ಫೀಸು ಅಥವಾ ಒಂದಿಷ್ಟು ದುಡ್ಡು ಕಟ್ಟಾಗ್ಬಿಡುತ್ತೆ. ಅದನ್ನು ನೋಡ್ಕೊಂಡು ಮಾಡಬೇಕು. ಎಕ್ಸಿಟ್ ಲೋಡ್ 3 ಮಂತ್ಸ್ ಇರುತ್ತೆ, ಒಂದು ಫ್ರೀ ಇರುತ್ತೆ, ಒಂದು 1 ಇಯರ್ ಇರುತ್ತೆ. ಅದನ್ನು ನೋಡಿ ಮಾಡಬೇಕು. ಹಾಗೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.